ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಬೆಂಗಳೂರಿನಲ್ಲಿ ಕೇರಳದ ರಾಜಕೀಯ ಈಗ ಜೋರಾಗಿ ನಡೀತಾ ಇದೆ. ಬೆಂಗಳೂರಿನಲ್ಲಿ ಆದಂತಹ ಒಂದು ಒತ್ತುವರಿ ತೆರವಿಗೆ ಕೇರಳ ಸಿಎಂ ಸಿಟ್ಟು ಮಾಡ್ಕೊಂಡಿದ್ದಾರೆ. ಬೆಂಗಳೂರಲ್ಲಿ ಮಾಡಿದಂತಹ ಒಂದು ತೆರವು ಕಾರ್ಯಾಚರಣೆ ವಿರುದ್ಧ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಅವರು ಟ್ವೀಟ್ ಮಾಡಿದ್ದಾರೆ. ಹಿಂಗ್ ಮಾಡಿರೋದು ಸರಿಯಲ್ಲ, ಬೆಂಗಳೂರಿನ ಮೇಲೆ ಪ್ರೀತಿ, ಸರ್ಕಾರದ ವಿರುದ್ಧ ಕೋಪ. ಮುಸ್ಲಿಂ ಕುಟುಂಬಗಳ ಮನೆ ತೆರವು ಮಾಡಿಬಿಟ್ಟಿದ್ದಾರೆ, ಇದು ಸರಿಯಲ್ಲ, ಅಸಂವಿಧಾನಿಕ ಅಂತ ಹೇಳಿ ಮಾತಾಡಿದ್ದಾರೆ. ಸರ್ಕಾರದ ವಿರುದ್ಧ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕೋಗಿಲು ಲೇಔಟ್ಗೆ ಇದೇ ಸಂದರ್ಭದಲ್ಲಿ ಈಗ ಕೇರಳದ ರಾಜ್ಯಸಭಾ ಸದಸ್ಯರೊಬ್ಬರು ಎ ರಹೀಂ ಅಂತೇಳಿ ಅವರು ಬಂದಿದ್ದಾರೆ. ಅಲ್ಲಿ ಬಂದು ಅಲ್ಲಿರುವಂತಹ ಜನರ ಜೊತೆಗೆ ಮಾತಾಡ್ತಾ ಇದ್ದಾರೆ. ಪಾಪ ಈಗ ಅಲ್ಲಿ ಜನ ಸೂರು ಕಳೆದುಕೊಂಡು ಹೋರಾಟ ಮಾಡ್ತಾ ಇದ್ದಾರೆ, ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಯಾರೊಬ್ಬ ಪಾಪ ಬಂದು ನಮ್ಮ ಸಮಸ್ಯೆಯನ್ನು ಆಲಿಸ್ತಾ ಇದಾರಲ್ಲ ಅಂತ ಹೇಳಿ ಅವ್ರ ಹತ್ರ ಹೇಳ್ಕೊಳ್ತಾ ಇದ್ದಾರೆ ತಮ್ಮ ಸಮಸ್ಯೆಗಳನ್ನ. ಬುಲ್ಡೋಸರ್ ಮೂಲಕ ಮನೆ ತೆರವು ಮಾಡಲಾಗಿದೆ. ಬುಲ್ಡೋಸರ್ ರಾಜ್ನ ಕ್ರೂರತೆ ಬಯಲಾಗ್ಬಿಟ್ಟಿದೆ ಇಲ್ಲಿ ಕರ್ನಾಟಕದಲ್ಲಿ. ಸರ್ಕಾರದ ವಿರುದ್ಧ ಈ ರೀತಿ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅನೇಕ ವರ್ಷಗಳಿಂದ ನೂರಾರು ಕುಟುಂಬಗಳು ಇಲ್ಲಿ ನೆಲೆಸಿದ್ವು. ಆದರೆ ಸಂಘ ಪರಿವಾರದ ಅಲ್ಪಸಂಖ್ಯಾತ ವಿರೋಧಿ ರಾಜಕೀಯ ಇಲ್ಲೂ ಕೂಡ ನಡೀತಾ ಇದೆ. ಕಾಂಗ್ರೆಸ್ ಸರ್ಕಾರದ ಅಡಿಯಲ್ಲೂ ಕೂಡ ಇದು ಕಾರ್ಯಗತಕ್ಕೆ ಬಂದಿದೆ ಅಂತ ಹೇಳಿ ಪಿಣರಾಯಿ ವಿಜಯನ್ ಟ್ವೀಟ್ ಮಾಡಿದ್ದಾರೆ. ಬೆಂಗಳೂರಿನ ಫಕೀರ್ ಕಾಲೋನಿ ವಾಸಿಂ ಲೇಔಟ್ನಲ್ಲಿ ಹಲವು ವರ್ಷಗಳಿಂದ ವಾಸಿಸುತ್ತಿದ್ದ ಮುಸ್ಲಿಂ ಕುಟುಂಬಗಳನ್ನು ಬೀದಿಗೆ ಹಾಕಲಾಗಿದೆ. ಈ ಮೂಲಕ ಬುಲ್ಡೋಸರ್ ರಾಜ್ನ ಕ್ರೂರತೆ ಬಹಿರಂಗವಾಗಿದೆ. ಮತ್ತೊಂದು ದುಃಖ ಅಂದ್ರೆ ಸಂಘ ಪರಿವಾರದ ಅಲ್ಪಸಂಖ್ಯಾತ ವಿರೋಧಿ ರಾಜಕೀಯವನ್ನ ಕಾಂಗ್ರೆಸ್ ಸರ್ಕಾರದ ಅಡಿಯಲ್ಲಿ ಕಾರ್ಯಗತಗೊಳಿಸಲಾಗುತ್ತಿದೆ. ಭಯ ಮತ್ತು ಕ್ರೂರ ಬಲದ ಮೂಲಕ ಆಡಳಿತ ನಡೆಸುವಾಗ ಸಂವಿಧಾನಿಕ ಮೌಲ್ಯಗಳು ಬಲಿಪಶುಗಳಾಗುತ್ತವೆ. ಈ ಕಪಟ ಪ್ರವೃತ್ತಿಯನ್ನು ವಿರೋಧಿಸಲು, ಸೋಲಿಸಲು ಎಲ್ಲ ಜಾತ್ಯತೀತ ಮತ್ತು ಪ್ರಜಾಪ್ರಭುತ್ವ ಶಕ್ತಿಗಳು ಒಗ್ಗಟ್ಟಾಗಬೇಕು. ಹೀಗೆ ಪಿಣರಾಯಿ ವಿಜಯನ್ ಟ್ವೀಟ್ ಮಾಡಿದರೆ. ಇದರ ಬೆನ್ನಲ್ಲೇ ಕೋಗಿಲು ಲೇಔಟ್ಗೆ ಈಗ ಕೇರಳದ ಎಂಪಿ ರಾಜ್ಯಸಭಾ ಸದಸ್ಯರು ಎಂಟ್ರಿ ಕೊಟ್ಟಿದ್ದಾರೆ. ಬುಲ್ಡೋಸರ್ ರಾಜ್ ಅಂತ ಹೇಳಿ ಕೇರಳ ಸಿಎಂ ಟೀಕಿಸಿದ್ರು ಇದನ್ನ. ಇದೀಗ ತೆರವು ಸ್ಥಳಕ್ಕೆ ಕೇರಳದ ರಾಜ್ಯಸಭಾ ಸದಸ್ಯರಾಗಿರುವಂತಹ ಎ ರಹೀಂ ಭೇಟಿ ಕೊಟ್ಟು ಅಲ್ಲಿರುವಂತಹ ಜನರ ಜೊತೆಗೆ ಮಾತಾಡ್ತಾ ಇದ್ದಾರೆ. ಸಂತ್ರಸ್ತರ ಸಮಸ್ಯೆಯನ್ನ ಆಲಿಸಿದರೆ ಕೇರಳದ ಸಂಸದರಿಗೆ ಬೆಂಗಳೂರಿನಲ್ಲಿ ಏನ್ ಕೆಲಸ ಅನ್ನುವಂಥದ್ದನ್ನ ಈಗ ಜನ ಕೇಳ್ತಾ ಇದ್ದಾರೆ. ಕವಾಲಿ ಮಾಡುന്ന ഫക്കീറുകളാണ്. What he is saying is they will front of the Kavali sing Kavali. ಹುಡುಕ್ತಾ ಇದ್ದೆ ನಾನು. ಸರ್ ಇಲ್ಲೇ ಇದ್ದೀನಿ ಸರ್ ನಾನು ನಿಮಗೆ ನೋಡಿ ಬಂದೆ. दो काफिया मार मेरे ओ सदर हूँ यहाँ का हेड. आप नेता है? हाँ हाँ मेरा नाम खादर बादशाह है. हकीकत खादर बादशाह. हाँ. ಸೊ ಇದೆಲ್ಲ ಬೆಳವಣಿಗೆಗಳ ಕುರಿತು ಈಗ ಸಿಎಂ DK ಶಿವಕುಮಾರ್ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ನೋಡಿ, ವಾಸ್ತವ ಗೊತ್ತಿಲ್ಲದೆ ಏನು ಕೂಡ ಮಾತಾಡಕ್ ಹೋಗ್ಬಾರ್ದು ಅಂತ ಹೇಳಿ ಕೇರಳ ಸಿಎಂ ಪಿಣರಾಯಿ ವಿರುದ್ಧ DK ಶಿವಕುಮಾರ್ ಆಕ್ರೋಶಭರಿತರಾಗಿ ಮಾತಾಡಿದ್ದಾರೆ. ನಾನ್ ನಿಮಗೆ ಮನವಿ ಮಾಡೋದೇನಂದ್ರೆ, ಈ ವಿಚಾರದಲ್ಲಿ ನೀವ್ ಯಾಕೆ ಭಾಗಿಯಾಗ್ತೀರಿ? ನೀವು ಭಾಗಿಯಾಗೋದು ಬೇಡ. ನಾವೇನ್ ಬುಲ್ಡೋಸರ್ ಪದ್ಧತಿಯನ್ನ ಏನ್ ಬಳಕೆ ಮಾಡ್ತಾ ಇಲ್ಲ. ಸರ್ಕಾರಿ ಜಾಗ ಇತ್ತು, ಅದನ್ನ ಒತ್ತುವರಿ ಮಾಡ್ಕೊಳ್ಳೋದಿದ್ರು, ಅದನ್ನು ತೆರವುಗೊಳಿಸಿದೀವಿ. ಯಾವುದೇ ಸರ್ಕಾರಿ ಜಾಗವನ್ನ ಹೀಗೆ ಒತ್ತುವರಿ ಮಾಡ್ಕೊಳ್ಳೋದಕ್ಕೆ ಬಿಡೋದಿಲ್ಲ. ಪಿಣರಾಯಿ ರಾಜಕೀಯ ಮಾಡೋದು ಬೇಡ. ಇದರಲ್ಲಿ ಸರ್ಕಾರಿ ಜಾಗದಲ್ಲಿ ಸ್ಲಮ್ ಮಾಡೋದಕ್ಕೆ ನಾವು ಖಂಡಿತವಾಗ್ಲೂ ಬಿಡೋದಿಲ್ಲ, ಅವಕಾಶ ಕೊಡೋದಿಲ್ಲ ಅನ್ನುವಂಥ ಒಂದು ಮಾತುಗಳನ್ನ ಬೆಂಗಳೂರಿನಲ್ಲಿ ಸಿಎಂ DK ಶಿವಕುಮಾರ್ ಮಾತಾಡಿದ್ದಾರೆ. Please, I request Mr. Pinarayi, without knowing things, the fact of the case, you should not interfere with such a. We are not into any bulldozer. We have not done anything with the bulldozer, using bulldozer. We have tried to protect the public place, which was used for study. It is in the heart of the city. We can't encourage like that. It is a site allotted for putting waste management. So this is what Mr. Pinarayi has said. I am going to reply to that. I am sending a report to my party also, my Kerala leaders also, to my chief minister also. I have asked my officers to look into it. It is a routine things which take place in Bangalore city. ಸೊ ಇದು DK ಶಿವಕುಮಾರ್ ಅವರ ಮಾತು. ಬೆಂಗಳೂರಿನ ಕೋಗಿಲು ಕ್ರಾಸ್ ಬಳಿ ಮನೆಗಳ ತೆರವು ಕಾರ್ಯಾಚರಣೆ ಏನಿದೆಯಲ್ಲ, ಸೊ ಕೇರಳ ಸಿಎಂ ಖಂಡನೆ ಬೆನ್ನಲ್ಲೇ ವರದಿ ನೀಡುವಂತೆ ಸೂಚನೆ ಕೊಟ್ಟಿದ್ದಾರೆ. DKಗೆ
ಕೆ.ಸಿ. ವೇಣುಗೋಪಾಲ್ ಅವರು ಕೊಟ್ಟಿರುವಂಥ ಸೂಚನೆ ಇದು. ವೇಣುಗೋಪಾಲ್ ಸೂಚನೆ ಬೆನ್ನಲ್ಲೇ ವರದಿ ಕೂಡ ಕೊಟ್ಟಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಯಾಕೆ ಡೆಮಾಲಿಷ್ ಆಯಿತು, ಒತ್ತುವರಿ ತೆರವು ಬಗ್ಗೆ ಹೈಕಮಾಂಡ್ಗೂ ಕೂಡ ರಿಪೋರ್ಟನ್ನು ಈಗ ಕೊಟ್ಟಿದ್ದಾರೆ. ಹೈಕಮಾಂಡ್ಗೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ರಿಪೋರ್ಟ್ ಮಾಡಿದ್ದಾರೆ ಈ ವಿಚಾರವನ್ನು. 2 ವಿಚಾರಗಳು. ಒಂದು, ಡೆಮಾಲಿಷ್ ಮಾಡಿರುವಂಥದ್ದು. ಈ ಬಗ್ಗೆ ನಮ್ಮ ಪಕ್ಷದ ನಾಯಕರಿಗೂ ಮಾಹಿತಿ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ. ಈಗ ಕೇರಳ ಸಿಎಂಗೂ ಕೂಡ ನಾನು ರಿಪೋರ್ಟ್ ಕೊಟ್ಟಿದ್ದೀನಿ ಅನ್ನುವಂಥದ್ದನ್ನು ಕೂಡ ಡಿ.ಸಿ.ಎಂ ಹೇಳಿದ್ದಾರೆ. ಅಂದರೆ 2 ವಿಚಾರ ನಾನು ಹೇಳ್ತಾ ಇದ್ದಾಗೆ. ಒಂದು, ಇಲ್ಲಿ ಡೆಮಾಲಿಷ್ ಮಾಡಿರುವಂಥದ್ದು, ಇದ್ರ ಬಗ್ಗೆನೂ ಕೂಡ ಈಗ ಕೆ.ಸಿ. ವೇಣುಗೋಪಾಲ್ ಅವರು ರಿಪೋರ್ಟ್ ಕೇಳಿದರೆ, ಹೈಕಮಾಂಡ್ ರಿಪೋರ್ಟ್ ಕೇಳಿದೆ. ಏನಕ್ಕೆ ಡೆಮಾಲಿಷನ್ ಮಾಡಬೇಕಾಯಿತು, ಇಲ್ಲಿ ಏನಾಗಿತ್ತು, ಒತ್ತುವರಿಯನ್ನು ಹೇಗೆ ತೆರವುಗೊಳಿಸಿದ್ರಿ, ಯಾಕೆ ಅನ್ನುವಂಥದ್ರ ಬಗ್ಗೆ ಒಂದು ರಿಪೋರ್ಟ್. ಅದ್ರ ಜೊತೆಗೆ ಕೇರಳ ಸಿಎಂ ಯಾಕೆ ಇದ್ರ ಬಗ್ಗೆ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ, ಅವ್ರು ಯಾಕೆ ಇದ್ರ ಬಗ್ಗೆ ರಿಯಾಕ್ಟ್ ಮಾಡ್ತಾ ಇದ್ದಾರೆ, ಬುಲ್ಡೋಸರ್ ನೀತಿ ಕಾಂಗ್ರೆಸ್ ಕೂಡ ಅನುಸರಿಸ್ತಾ ಇದೆ ಅಂತ ಯಾಕೆ ಹೇಳ್ತಾ ಇದ್ದಾರೆ ಈ ವಿಚಾರವನ್ನು. ಅದರಲ್ಲೂ ಕೂಡ ಅವರ ರಾಜ್ಯಸಭಾ ಸದಸ್ಯರು ಇಲ್ಲಿಗೆ ಬಂದು ಯಾಕೆ ಮಾತಾಡ್ತಾ ಇದ್ದಾರೆ ಇಲ್ಲಿನ ಜನರ ಜೊತೆಗೆ, ಇವ್ರು ಯಾಕೆ ಇಲ್ಲಿ ಬೆಂಗಳೂರಿನಲ್ಲಿ ಕೇರಳದವ್ರು ಯಾಕೆ ರಾಜಕೀಯ ಮಾಡ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಪ್ರಶ್ನೆಗಳಿವೆ. ಇದಕ್ಕೆ ಸಂಬಂಧಪಟ್ಟಂತನೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ರಿಪೋರ್ಟ್ನಲ್ಲಿ ಹೇಳಿದ್ದಾರೆ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಭರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.